Johnson's Baby Soap, Superstar of Karnataka. Superstar of Karnataka. ಪ್ರತಿಭೆಗಳು ನೂರಾರು, ಅದಕ್ಕಿರೋದು ಇದೊಂದೇ ಸೂರು. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಜಾನ್ಸನ್ಸ್ ಬೇಬಿ ಸೋಪ್ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕ್ವಾರ್ಟರ್ ಫೈನಲ್ಸ್ ಈಗಾಗಲೇ ನೀವು ನೋಡಿರೋ ಹಾಗೆ ಅದ್ಭುತವಾದಂತಹ ಪ್ರತಿಭೆಗಳು ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕಿ ಪೈಪೋಟಿಯಲ್ಲಿ ಜಯಿಸಲೇಬೇಕು ಅನ್ನೋ ಒಂದು ಪಣನ ತೊಟ್ಟಿದ್ದಾರೆ. ಸೊ ಇವತ್ತಿನ ಈ ಕ್ವಾರ್ಟರ್ ಫೈನಲ್ಸ್ ಅಲ್ಲೂ ಅಷ್ಟೇ ನಿಮಗೆ 100% ಎಂಟರ್ಟೈನ್ಮೆಂಟ್ ಅಂತೂ ಖಂಡಿತವಾಗಿ ಸಿಗುತ್ತೆ ಅನ್ನೋ ಗ್ಯಾರಂಟಿನ ನಾವು ನಿಮಗೆ ಕೊಡ್ತೀವಿ. ಸೊ ಹಾಗಾಗಿ ಕಾತರದಿಂದ ಕಾಯ್ತಾ ಇರೋ ಸಮಯ ಈಗ ಹತ್ರ ಬಂದಿದೆ. ಸೊ ವೆಲ್ಕಮ್ ಒನ್ಸ್ ಅಗೇನ್ ಟು ಜಾನ್ಸನ್ ಬೇಬಿ ಸೋಪ್ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ. ವಂಡರ್ಫುಲ್ ಜಡ್ಜಸ್ ಆದಂತಹ ನಮ್ಮ ಡೈನಾಮಿಕ್ ಹೀರೋ ದೇವರಾಜ್ ಸರ್, ಹಾಗೆ ನಮ್ಮ ಪ್ರಿಟಿ ಸ್ಟಾರ್ ಪ್ರಿಯಾಂಕಾ ಮ್ಯಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸುಜನ್. ಥ್ಯಾಂಕ್ ಯು ಸುಜನ್, ಥ್ಯಾಂಕ್ ಯು ಸುಷ್ಮಾ. ನಿಮ್ಮ ಸ್ಕಿಲ್ಸ್ ಜೊತೆಯಲ್ಲಿ, ನಿಮ್ಮ ಎಕ್ಸೈಟಿಂಗ್ ಸ್ಕಿಲ್ಸ್ ಜೊತೆಯಲ್ಲಿ ಎಕ್ಸಲೆಂಟ್ ಮಾಸ್ಟರ್. ನಮ್ಮ ಕರಾಟೆ ಟೀಮ್ ಸೂಕ್ಷ್ಮವಾಗಿ ನೋಡಿ ಪರ್ಫಾರ್ಮೆನ್ಸ್ನ ಕನ್ಸಿಡರ್ ಮಾಡಿ ವೈಲ್ಡ್ ಕಾರ್ಡ್ ಎಂಟ್ರಿನ ಕೊಟ್ಟಿರೋದು. ಸೊ ನಮ್ಮ ಜಡ್ಜಸ್ ಕೂಡ ತಮ್ಮ ಮೇಲೆ ಒಂದು ವಿಶ್ವಾಸನಿಟ್ಟು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇನ್ನಷ್ಟು ಜವಾಬ್ದಾರಿ ಹೆಚ್ಚಾಗಿದೆ ತಮ್ಮ ಮೇಲೆ. ಸೊ ಜಡ್ಜಸ್. ಸುರೇಶ್. ಎಸ್ ಸರ್. ನಮಸ್ತೆ. ನಿಮ್ಮನ್ನ ಮತ್ತೊಮ್ಮೆ ಇಲ್ಲಿ ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಬಹಳ ಒಳ್ಳೆ ಟೀಮ್ ನಿಮ್ದು. ನಿಮ್ಗೆ ಗೊತ್ತಿದ್ದು ಹೇಳಿದ್ರು, ಗೊತ್ತಿಲ್ಲದೆ ಹೇಳಿದ್ರು ಗೊತ್ತಿಲ್ಲ, ಟಫ್ ಕಾಂಪಿಟೇಷನ್ ಅಂತ. ಇಟ್ಸ್ ರಿಯಲಿ ಎ ಟಫ್ ಕಾಂಪಿಟೇಷನ್. ಯು ಡೋಂಟ್ ನೋ. ಹಿ ಈಸ್ ಅನ್ ಎಕ್ಸಲೆಂಟ್ ಪರ್ಫಾರ್ಮರ್. ನಾವು ಅವ್ರನ್ನೆಲ್ಲ ನೋಡಿ ದಂಗು ಬರೋದಾಗಿ ನೀವು ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಬಿಕಾಸ್ ಯು ಹ್ಯಾವ್ ಬೀನ್ ವೆರಿ ಲಕ್ಕಿ. ವೈಲ್ಡ್ ಕಾರ್ಡ್ ಅಲ್ಲಿ ಮತ್ತೆ ನಿಮ್ಗೆ ಎಂಟ್ರಿ ಸಿಕ್ಕಿದೆ. ನಿಮ್ಗೆ ಸಿಕ್ಕಿರೋದು ನಮಗೂ ಅಷ್ಟೇ ಸಂತೋಷ ತಂದಿದೆ. ಓಕೆ. Johnson's Baby Soap, Superstar of Karnataka. Superstar of Karnataka. ವೀಕ್ಷಕರೇ, ಈಗ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡಕ್ ಬರ್ತಾ ಇದ್ದಾರೆ ರಂಜಿ ಸುರೇಶ್ ಕೇರಿಚಿರ ಮತ್ತು ತಂಡ ಫ್ರಮ್ ಬೆಂಗಳೂರು. Superstar of Karnataka. Superstar of Karnataka.
superstar of Karnataka. Superstar of Karnataka. ಜಡ್ಜಸ್, ಇವರ ಪರ್ಫಾರ್ಮೆನ್ಸ್ ಹೇಗನ್ನಿಸ್ತು ಮೇಷ್ಟ್ರೆ? ಮಾಸ್ಟರ್ ಚೆನ್ನಾಗಿತ್ತು, ಐಟಮ್ಸು ಮಾಡಿದ ಐಟಮ್ಸು ಕೆಲವೆಲ್ಲ ಚೆನ್ನಾಗಿತ್ತು. ಆ ನೇಲ್ಸ್ ಮೇಲೆ ಮಲ್ಕೊಂಡು ಕಲ್ಲು ಹೊಡೆದಿದ್ದು, ಆ ಕಲ್ಲು ಸೈಜು ಕಮ್ಮಿ ಇತ್ತು, ಥಿಕ್ನೆಸ್ ಜಾಸ್ತಿ ಇತ್ತು. ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ, ಡೇಂಜರ್ ಅಲ್ವಾ ಅದು? ಅದು ಆ್ಯಕ್ಚುಲಿ ಆ ಪವರ್ ಅಷ್ಟು, ಯಾಕಂದರೆ ಹಿಟ್ಟಿಂಗ್ ಪವರ್ಸ್ ಆ್ಯಂಡ್ ಕಂಟ್ರೋಲ್ ಅದು ಬಿಕಾಸ್ ನನ್ನ ಮೇಲೆ ಡಿಪೆಂಡ್ ಆಗುತ್ತದೆ. ಬಟ್ ಎನಿವೇ, ಕಂಗ್ರ್ಯಾಚುಲೇಷನ್ಸ್ ಫಾರ್ ಯು ಡಿಡ್ ಇಟ್. ಅದರ್ವೈಸ್ ಇಟ್ ಇಸ್ ಅ ಗ್ರೇಟ್ ಟೀಮ್, ಆಲ್ವೇಸ್ ಗ್ರೇಟ್ ಎಫೆಕ್ಟ್. ಆ್ಯಂಡ್ ಬಿಗಿನಿಂಗಲ್ಲಿ ದ ಲೇಡಿ ಡಿಫೆಂಡಿಂಗ್ ದಿ ಮ್ಯಾನ್ ಅಟ್ಯಾಕಿಂಗ್ ಇನ್ ದ ನೈಫ್, ನಮ್ಮ ಹೆಣ್ಮಕ್ಳಿಗೆ ಒಂದು ಮೆಸೇಜು, ಹೇಗೆ ಡಿಫೆಂಡ್ ಮಾಡ್ಬೋದು, ಲೇಡೀಸ್ ಕ್ರಿಮಿನಲ್ಸ್ ಕತ್ತಿ ಹಿಡ್ಕೊಂಡು ಅಟ್ಯಾಕ್ ಮಾಡೋರ್ನ ಹೇಗೆ ಡಿಫೆಂಡ್ ಮಾಡೋದು ಒಂದು ಮೆಸೇಜ್ ಅನ್ಸುತ್ತೆ. ದಟ್ ವಾಸ್ ಆಲ್ಸೋ ನೈಸ್. ಯುವರ್ ಟೀಮ್ ಇಸ್ ಅ ಗುಡ್ ಟೀಮ್, ಎಕ್ಸಲೆಂಟ್ ಟೀಮ್, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಪ್ರಿಯಾಂಕಾ ಮ್ಯಾಮ್. ಸುರೇಶ್ ಅವರು, ಎಸ್ ಮ್ಯಾಮ್. ನಿಮ್ ಟೀಮ್ ಯಾವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ನಮ್ಗೆ. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ Thank you very much. ಇನ್ನೂ ಚೆನ್ನಾಗಿ ಮಾಡಿ, ಆಯ್ತಾ? Different ಆಗಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಈಗ ಇವರಿಬ್ಬರಲ್ಲಿ ಮುಂದಿನ ಸುತ್ತಿಗೆ ಯಾರು ಹೋಗ್ತಾರೆ ಅಂತ ನೋಡುವಂತ ಸಮಯ. ಓಕೆ, ಸೊ ಇವರಿಬ್ಬರ ಮಧ್ಯೆ ಯಾರು ಮುಂದಿನ ಸುತ್ತಿಗೆ ಹೋಗ್ತಾರೆ ಅನ್ನೋದರ ಬಗ್ಗೆ ನನಗೇನು ಅನುಮಾನ ಗೊತ್ತಾ, ಸುರೇಶ್ ಅವರಿಗೆ ಹೇಳಿದೆ ನಾನು, ಇಟ್ಸ್ ಅ ಟಫ್ ಕಾಂಪಿಟೇಷನ್ ಅಂತ. ಪ್ರಾಬ್ಲಮ್ ಅವಳಿಗೆ ಚಾಕ್ಲೇಟ್ ಕೊಟ್ಟು ಬ್ರೈಬ್ ಮಾಡ್ಬಿಡಿಯಾರ ಅಂತ ಕಾಣುತ್ತೆ. ಅವಳಿಗೆ ಚೀವಿಂಗ್ ಗಮ್ ಇಷ್ಟ ಅಂತೆ, ಚಾಕ್ಲೇಟ್ ಇಷ್ಟ ಇಲ್ವಂತೆ. ಅದಕ್ಕೆ ಅವಳು ಡ್ಯಾನ್ಸ್ ನಿಲ್ಸ್ಬಿಡಿದಾಳೆ ಸುರೇಶ್ ಅವ್ರಿಗೆ ಗೆದ್ಕೊಳ್ಳಿ ಅಂತ. ಇಲ್ಲ ಅಂತ ಹೇಳಿದ್ರೆ ಅವಳನ್ನ ಕಾಂಪೀಟ್ ಮಾಡೋದು ಬಹಳ ಕಷ್ಟವಾದ ಕೆಲಸ. ಯಾಕೆ ನಾನು ಬಿಗಿನಿಂಗಲ್ಲೇ ಹೇಳಿದೆ ಸುರೇಶ್ ಅವ್ರಿಗೆ, ನೀವು ಅನ್ಕೊಂಡೋದು ಸುಲಭ ಅಲ್ಲ, ಶಿ ಇಸ್ ಅ ವೆರಿ ಟಫ್ ಕಾಂಪಿಟೇಟರ್ ಅಂತ. ವಿದೌಟ್ ಎನಿ ಮಾರ್ಕ್ಸ್, ಐ ಥಿಂಕ್ ವಿ ಕ್ಯಾನ್ ಪ್ರೊಸೀಡ್ ಫಾರ್ವರ್ಡ್ ವಿತ್ ಸೆಂಡಿಂಗ್ ದಿ ಸುರೇಶ್ ಟೀಮ್ ಮುಂದಕ್ಕೆ. ಐ ಅಗ್ರಿ ವಿತ್ ದೇವರಾಜ್ ಸರ್. ನಮ್ಮ ಕರಾಟೆ ಟೀಮ್ ಇವರು ರೆನ್ಸಿ, ಸುರೇಶ್ ಕೆನಿಚಿರ ಮತ್ತು ತಂಡ ಇವರು ನಮ್ಮ ಸೆಮಿಫೈನಲ್ಸ್ ರೌಂಡ್ಗೆ ಪ್ರೊಸೀಡ್ ಆಗ್ತಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಗುಡ್ ಲಕ್. Superstar of Karnataka. Superstar of Karnataka.